ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಘುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಧುಂ ದುರ್ಗಾಯೇ ನಮಃ. ಕ್ಷಂ ಕ್ಷೇತ್ರಪಾಲಾಯ ನಮಃ. ಸಂ ಸರಸ್ವತಯೇ ನಮಃ. ಪಂ ಪರಮಾತ್ಮನೇ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಾರ ತಿಳಿಸ್ಕೊಡ್ತಿದ್ದೀನಿ. 12 ಮೇ 2025ರಿಂದ 18 ಮೇ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ನಮ್ಮ ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ ಇರುತ್ತೆ ಅನ್ನುವಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯ ತಿಳ್ಕೋಬಹುದು. ಅದು ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಇಂದನೂ ಕೂಡ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ನನ್ನ ವಾರ ಭವಿಷ್ಯ ರಾಶಿ ಅನುಸಾರ, ಗ್ರಹಗಳ ಅನುಸಾರ, ನಕ್ಷತ್ರಗಳ ಅನುಸಾರ, ಹಸ್ತ ಸಾಮುದ್ರಿಕ ಪಾಮಿಶ್ರೇನು ಕೂಡ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ಇರುತ್ತೆ. ಯಾಕೆಂದ್ರೆ ಗ್ರಹಂ ದೈವಾಧೀನಂ ಸರ್ವಂ ಗ್ರಹಾಧೀನಂ ಅಂತೀವಿ. ಎಲ್ಲ ಕೂಡ ಗ್ರಹಗಳ ಕಂಟ್ರೋಲ್ ಇರುವಂಥದ್ದು. ಹಾಗಾದ್ರೆ ಗ್ರಹಗಳೆಲ್ಲ ದೇವರ ಕಂಟ್ರೋಲ್ ಇರುತ್ತೆ. ನಾವು ಮಂತ್ರಗಳ ಜಪ ಮಾಡೋದ್ರಿಂದ ದೇವತೆಗಳು ಕೂಡ ನಮ್ಗೆ ಒಲಿತಾರೆ ಅನ್ನುವಂತ ವಿಷಯ. ಹಾಗಾದ್ರೆ ಈ ವಾರದಲ್ಲಿ ಚಂದ್ರ ಸ್ವಾತಿ ನಕ್ಷತ್ರ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ನಕ್ಷತ್ರದಲ್ಲಿ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರ ಬಹಳ ವಿಶೇಷವಾಗಿ 2 ಗ್ರಹಗಳು ರಾಶಿ ಪರಿವರ್ತನೆ. 14/5/2025 ರಾತ್ರಿ 10:36ಕ್ಕೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ಹಾಗಾದ್ರೆ ಗುರು ಸಂಚಾರ ಫಲ ಹಾಕಿದ್ದೀರಾ ಗುರುಜಿ? ಹಾಕಿದ್ದೀನಿ. ನೀವು ನೋಡಿದ್ದೀರಾ? ನಾನು ನಿಮ್ಮನ್ನು ಪ್ರಶ್ನೆ ಕೇಳಬೇಕು. ಈ ಸಲ ನಾನು ಅತಿಚಾರಿ ಗುರು ಹೇಳಿದ್ದೀನಿ. ಅತಿಚಾರಿ ಗುರು ಅಂದ್ರೆ ಏನು? ಆಕ್ಸಿಲರೇಟೆಡ್ ಮೋಷನ್. ಗುರು ಫಾಸ್ಟ್ ಆಗಿ ಮೂವ್ ಆಗ್ತಾನೆ. ನೀವು ಕಾರ್ ಓಡಿಸ್ಬೇಕಾದ್ರೆ ಎಕ್ಸಲೇಟರ್ ಜಾಸ್ತಿ ಕೊಟ್ರೆ ಬೈಕಲ್ಲಿ ಅಥವಾ ಕಾರಲ್ಲಿ ಏನಾಗುತ್ತೆ? ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಹಾಗೆ ಗುರು ಅತಿಚಾರಿ ಆಗ್ತಾನೆ. ಗುರು ಅತಿಚಾರಿ ಆಗ್ಬೇಕಾದ್ರೆ ವಿಶ್ವ ಯುದ್ಧ 2 ನಡೆದಿತ್ತು. ಗುರು ಅತಿಚಾರಿಯಾಗಿ ಸಂಚಾರ ಆಗ್ಬೇಕಾದ್ರೆ ಭಾರತ ದೇಶವನ್ನ ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ತೊಲಗಿದ್ರು. ಆಮೇಲೆ ಏನಾಯ್ತು? ಕೊರೋನಾ ವೈರಸ್ ಬರೋ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ. ಮಹಾಭಾರತ ಯುದ್ಧದಿಂದ ಹೇಳ್ತಾ ಬಂದಿದ್ದೀನಿ ಅದರಲ್ಲಿ. ಅದಾದ್ಮೇಲೆ ಈಗ ನಿಮ್ಗೆ ಗೊತ್ತಿದೆ, ಇಂಡಿಯಾ ಪಾಕಿಸ್ತಾನ್ ವಾರ್ ಸ್ಟಾರ್ಟ್ ಆಗೋಯ್ತು. ಸಮಯ ಚೆನ್ನಾಗಿಲ್ಲ. ಗುರು ಅತಿಚಾರಿ 8 ವರ್ಷ ಇರ್ತಾನೆ. ಎಲ್ಲ ನೋಟ್ ಮಾಡ್ಕೊಳ್ಳಿ. 14ನೇ ತಾರೀಕು ಮೇ 2025ರಿಂದ 8 years. ಇನ್ನು 1 ವಾರ. ಗುರು ಅತಿಚಾರಿ ಆಗಕ್ಕಿನ್ನ 1 ವಾರ ಮೊದಲೇ ಯುದ್ಧ ಆರಂಭ ಆಗೋಗ್ಬಿಟ್ಟಿದೆ. ಇಷ್ಟು ದಿವಸ ಭಾರತೀಯರು ನಿಶ್ಚಿಂತೆಯಾಗಿದ್ರಿ. ಯಾಕೆ? ಎಲ್ಲೋ ನಡೀತಾ ಇದೆ ಯುದ್ಧ. ಎಲ್ಲಿ ನಡೀತಾ ಇದೆ? ಎಲ್ಲೋ ರಷ್ಯಾ ಯುಕ್ರೇನ್ ನಡೀತಾ ಇದೆ. ಬಿಡಿ ಗುರುಜಿ, ನಮ್ಗೇನು? ವಿಶ್ವದ ಕತೆ ನಮ್ಗೆ ಯಾಕೆ ಹೇಳ್ತೀರಿ? ನಮ್ ರಾಶಿ ಭವಿಷ್ಯ ಹೇಳಿ ಸಾಕು. ಕೆಲವರು ಎಲ್ಲೋ ಅಲ್ಲಿ ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ನಡೀತಾ ಇದೆ, ಈಸ್ಟರ್ನ್ ಸೈಡ್. ಆಮೇಲೆ ನಮ್ಗೆ ಯಾಕೆ ಅಂತ. ಈಗ ನೋಡಿ, ಬೆಂಕಿ ಎಲ್ಲ ಹತ್ಕೊಂತು ಮನೆ ಪಕ್ಕದಲ್ಲಿ ಮತ್ತು ಮನೆಯಲ್ಲಿ. ಬೆಂಕಿ ಹಚ್ಚಕ್ಕೆ ಯಾರು ಬರ್ತಿದ್ದಾರೆ? ಪಾಕಿಸ್ತಾನದವರು. ನಾವು ಅದು ಹಚ್ಚಕ್ಕೆ ನಮ್ಮ ಸೈನಿಕರು ಬಿಡ್ತಾ ಇಲ್ಲ. ಅದಕ್ಕೆ ಪ್ರತೀಕಾರವಾಗಿ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಯುದ್ಧ ಆರಂಭ ಆಗಕ್ಕೆ ಕಾರಣ ಏನು? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಲ್ಗಾಮ್ ದಾಳಿ ಪ್ರತೀಕಾರ. ಬರೀ ಟೆರರಿಸ್ಟ್ಗಳನ್ನ ನಾಶ ಮಾಡಬೇಕು. ಅಲ್ಲಿ ಮಾತ್ರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೋಗಿ ಭಾರತ ಏನ್ ಮಾಡ್ತು? ಭಯೋತ್ಪಾದನೆ 9 ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತು. ಅದರ ಆಪೋಸಿಟ್ ಆಗಿ ನಾವ್ಯಾರು ಅವ್ರ ಆರ್ಮಿ ಮೇಲಾಗ್ಲಿ ಪಾಕಿಸ್ತಾನ ಸಿವಿಲಿಯನ್ಸ್ ಮೇಲಾಗ್ಲಿ ಯುದ್ಧ ಮಾಡಲಿಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು? ನಮ್ಮ ದೇಶದ ಅನೇಕ ಸ್ಟೇಟ್ಸ್ ಸಿವಿಲಿಯನ್ಸ್ ಗುರಿ ಇಟ್ಟುಕೊಂಡು ಯುದ್ಧ ಮಾಡಕ್ಕೆ ಪ್ರಯತ್ನ ಪಟ್ಟಾಗ
ನಮ್ಮ ದೇಶ 25ಕ್ಕೂ ಹೆಚ್ಚು ಸ್ಫೋ ಸ್ಫೋಟಗಳ ಮೂಲಕ ದಾಳಿ ಮಾಡಿದೆ, ಡ್ರೋನ್ಗಳ ಮೂಲಕ. ಚೀನಾ ನಿರ್ಮಿತ ಕ್ಷಿಪಣಿ ಫೇಲ್ಯೂರ್ ಆಯಿತು. ಭಾರತದ ಮೇಲೆ ದಾಳಿ ಮಾಡಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಕೂಡ ಯುದ್ಧ ಮಾಡ್ತಾ ಇದೆ. ಈಗ ನೇರವಾಗಿ ಯುದ್ಧ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಹಾಗಾದ್ರೆ ಕೆಲವರಿಗೆ ಪ್ರಶ್ನೆ ಇರುತ್ತೆ, ಗುರುಜಿ ನಾನು ರಾಶಿ ಭವಿಷ್ಯ ಹೇಳ್ಬಿಡಿ ಸಾಕು, ನನಗೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸು ಬೇಡ, ನ್ಯಾಷನಲ್ ಪೊಲಿಟಿಕ್ಸು ಬೇಡ ಅಂತ ಕೆಲವು ಜನ ಇರ್ತೀರಿ. ಇನ್ನೂ ಕೆಲವರು ಕೇಳ್ತೀರಾ, ಗುರುಜಿ ಇದು ನ್ಯೂಕ್ಲಿಯರ್ ವಾರ್ ಆಗುತ್ತಾ? ಇನ್ನೂ ಕೆಲವರು ಪ್ರಶ್ನೆ, ವರ್ಲ್ಡ್ ವಾರ್ 3 ಆಗಿ ಕನ್ವರ್ಟ್ ಆಗುತ್ತಾ ಅಂತ. ಅದಕ್ಕೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ನನ್ನ ಬಾಯಿಂದ ಕೆಟ್ಟದ್ದು ಹೇಳಕ್ ನನಗೂ ಇಷ್ಟ ಇಲ್ಲ. ಪಿಶಾಚ ಯೋಗ ಉಂಟಾಗಿದೆ. ಕುಜ ಮತ್ತು ಶನಿ ಒಂದೇ ರಾಶಿಯಲ್ಲಿ ಸಂಚಾರ ಆಗ್ತಿದ್ದಾರೆ, ಮೀನ ರಾಶಿನಲ್ಲಿ. ಯುದ್ಧದ ಛಾಯೆ, ಪಂಚಗ್ರಹ ಕೂಟ ನಾನು ಹೇಳ್ದಾಗಿಂದನೇ ಆ ಛಾಯೆಯಿಂದ ಎಲ್ಲಾ ಕಡೆ ಯುದ್ಧಗಳು ಸ್ಟಾರ್ಟ್ ಆಗ್ತಾ ಇದೆ. ಒಂದಾದ್ಮೇಲೆ ಏನೇನೋ ಒಂದು ಚಿಕ್ಕ ಚಿಕ್ಕ ಘಟನೆಗಳಿಂದ ದೊಡ್ಡದಾಗ್ತಾ ಹೋಗುತ್ತೆ. ಭಾರತ ದೇಶಕ್ಕೆ ಮಂಗಳ ಮಹಾದಶೆ ಬರುತ್ತೆ. ಅದೆಲ್ಲ ನೀವು ಸಪರೇಟ್ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಬರೀ ವಾರ ಭವಿಷ್ಯ ಮಾತ್ರ ನಾನು ಕವರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಶೇರ್ ಮಾಡಿ. ಜ್ಯೋತಿಷ್ಯ ಅಂದ್ರೆ ಏನು, ಕತ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದು. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ, ಅವರು ಅಲರ್ಟ್ ಆಗಿರ್ಲಿ. ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ಈಗ ಒಂದೊಂದೇ ರಾಶಿ, ಮೇಷ ರಾಶಿಯಿಂದ ನಾನು ಭವಿಷ್ಯ ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಟೈಮ್ ಸ್ಟ್ಯಾಂಪ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಟೈಮ್ ಸ್ಟ್ಯಾಂಪ್ ಕೂಡ ನೀವು ನೋಡ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಜಾತಕರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ಮೇಷರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಬುಧ ಎಷ್ಟನೇ ಮನೆ ಅಧಿಪತಿ? 3 ಮತ್ತು 6ನೇ ಮನೆ ಅಧಿಪತಿ. ಒಂದೇ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯ ಸಮಸ್ಯೆ, ಶತ್ರುಗಳ ಕಾಟ, ತೊಂದರೆಗಳು. ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಮುಖಕ್ಕೆ ಏನಾದ್ರೂ ಪಿಂಪಲ್ಲು, ಪ್ರಕಾಶಮಾನತೆ ಕಮ್ಮಿ ಆಗುವಂಥದ್ದು. ಶನಿದೇವರು 3ನೇ ದೃಷ್ಟಿಯಿಂದ ನಿಮ್ಮ ಧನ ಭಾವ, ಕುಟುಂಬ ಭಾವವನ್ನು ನೋಡೋದ್ರಿಂದ ಕುಟುಂಬದಲ್ಲಿ ಕಲಹಗಳು, ವಿರೋಧಗಳು, ನೀವ್ ಹೇಳೋದೊಂದು ಅವ್ರು ಹೇಳೋದೊಂದು, ಘರ್ಷಣೆಗಳಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಗುರು ಸಂಚಾರ ಫಲ ನಾನು ಸಪರೇಟ್ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಮೇಷರಾಶಿ ಗುರು ಸಂಚಾರ ಫಲ, ಅತಿಚಾರಿ ಫಲ ನೀವು ನನ್ನ ಚಾನಲ್ ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ಹಾಗಾದ್ರೆ ಮೇಷರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ. ರುಚಿಯಾದ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಹಿರಿಯರಿಂದ ಉತ್ತಮ ಹೆಸರನ್ನು ಕೂಡ ನೀವು ಗಳಿಸ್ತೀರಿ. ಇನ್ನ ವಾರದ ಕೊನೆ 5 ದಿನ, ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನಾಗುತ್ತೆ? ಅನಾರೋಗ್ಯ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಮಹಾಭಾಗ್ಯ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಸ್ವಲ್ಪ ಶೀತ, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ. ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಅನಾವಶ್ಯಕ ಖರ್ಚು, ಗೌರವ ನಷ್ಟ, ಪ್ರಯಾಣಗಳನ್ನ ಮಾಡಬೇಡಿ ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೊಂತೀರಿ? ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿ ಆಗಬಾರ್ದು ಅಂದ್ರೆ ಓಂ ವೀರಭದ್ರಾಯ ನಮಃ ಅಂತೇಳಿ ವೀರಭದ್ರ ಸ್ವಾಮಿ ದರ್ಶನ ಮಾಡಿ, ವಿಭೂತಿಯನ್ನ ತಗೊಂಡೋಗಿ, ಬಿಲ್ವಪತ್ರೆಯನ್ನು ತಗೊಂಡೋಗಿ ಪೂಜೆ ಮಾಡಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು, ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ,
ಗುರುಬಲ ಆರಂಭ 14 ಮೇ 2025 ರಾತ್ರಿ 10:36. ಗುರುಬಲ ಆರಂಭ ಆಗ್ತಿದ್ದಂಗೆ ಗೌರವ, ಸ್ಥಾನ, ಮಾನ ಇವೆಲ್ಲ ನಿಮಗೆ ಪ್ರಾಪ್ತಿ ಆಗ್ಲೇಬೇಕು. ಆದ್ರೆ ಜನ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಕಣ್ಣಿಗೊಂದು ಸ್ವಲ್ಪ ಕಸ ಹೋದ್ರೂ ಕೂಡ ಪೇನ್ ಜಾಸ್ತಿ ಆಗುತ್ತೆ. ಬುಧ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ ವೃಷಭ ರಾಶಿಯವರಿಗೆ. ಎಷ್ಟೇ ದುಡ್ಡು ಬಂದರೂ ಕೂಡ ಗುರುಬಲ ಅಂತೀರ ಗುರುಜಿ ಅಂತೀರ, ಆದ್ರೆ ಈ ವಾರದಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎಷ್ಟೇ ಬಂದ್ರು ಹಿಂಗ್ ಬರ್ತಾ ಇರುತ್ತೆ, ಹಿಂಗ್ ಹೋಗ್ತಾ ಇರುತ್ತೆ ಅನ್ನುವಂತಹ ಅನುಭವ ಆಗುತ್ತೆ. ನೋಡೋಣ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ. ಧೈರ್ಯ ಅಂತೂ ಇರುತ್ತೆ, ಚೆನ್ನಾಗಿ ಫೇಸ್ ಮಾಡ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ವಾರದ ಮೊದಲು 4 ದಿನ ಟೈಮ್ ಚೆನ್ನಾಗಿರುತ್ತೆ. ಏನೇ ಕಾಯಿಲೆಗಳಿದ್ರೆ ನಿವಾರಣೆ ಆಗುತ್ತೆ, ವ್ಯಾಧಿಗಳು ನಿವಾರಣೆ ಆಗಿರುತ್ತೆ, ಉಲ್ಲಾಸವಾಗಿರ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಆಸೆ ಪಟ್ಟ ಸ್ಥಳಗಳಿಗೆ ವರ್ಗಾವಣೆ ಆಗ್ಬೇಕು ಅಂತ ಆಸೆ ಪಟ್ಟರೆ ವರ್ಗಾವಣೆ ಆಗ್ಬೋದು. ಗೌರವ ಸನ್ಮಾನಗಳು ಕೂಡ ನಿಮಗೆ ದೊರೆಯುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ವಾರದ ಕೊನೆ 3 ದಿನ ವಾದ ವಿವಾದಗಳು, ವ್ಯಾಜ್ಯಗಳಿಗೆ ಸಿಲುಕುತ್ತೀರಿ. ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಪೈಲ್ಸ್ ರೋಗಗಳು, ಕೋಪ, ಕಲಹಗಳು. ಕೋಪ ಮಾಡ್ಕೊಂಡ್ರೆ ಕಲಹಗಳು ಆಟೋಮೆಟಿಕ್ ಆಗಿ ಆಗತ್ತೆ. ಅದಕ್ಕೆ ವೃಷಭ ರಾಶಿ ಜಾತಕರು ಓಂ ರುದ್ರಾಯ ನಮಃ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಹೇಗಿದೆ ಮಿಥುನ ರಾಶಿ ಜಾತಕರಿಗೆ ಅಂದಾಗ, ನಿಮ್ಗೆ ಜನ್ಮ ರಾಶಿನಲ್ಲೇ ಗುರು ಸಂಚಾರ, ಅನೇಕ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಪಮಾನಗಳು, ಮನೇನ ಬಿಟ್ಟು ಹೋಗುವಂಥದ್ದು. ಶ್ರೀರಾಮಚಂದ್ರನಿಗೆ ಬಿಡ್ಲಿಲ್ಲ, ಜನ್ಮ ಗುರು ಮನೆ ಬಿಟ್ಟು ಕಾಡ್ಗೊಟ್ಟೋಗ್ಬಿಟ್ಟ ಶ್ರೀರಾಮ. ಈ ರಾಜ್ಯನೇ ಬಿಟ್ಟು ಕಾಡ್ಗೋಗೋದು ಅಂದ್ರೆ ಹೇಗೆ, ಸುಖ ಸಂಪತ್ತನ್ನ ಬಿಟ್ಟು. ಹಾಗೆ ನಿಮ್ಗೂ ಕೂಡ ರಾಮನಿಗೆ ಬರೋಷ್ಟು ಕಷ್ಟ ಬರಲಿಲ್ಲ ಅಂದ್ರೂ ಆ ಮಟ್ಟಿಗೆ ಕಷ್ಟ ಬರುವಂತ ಸಾಧ್ಯತೆಗಳು. ಹಾಗಾದ್ರೆ ಮಿಥುನ ರಾಶಿಯವರು ಮಾತಾಡ್ಬೇಕಾದ್ರೆ ಎಚ್ಚರ. ನೋಡಿ, ನಿಮಗೆ ತೃತೀಯಾಧಿಪತಿಯಾದಂತಹ ಸೂರ್ಯ ವ್ಯಯಭಾವದಲ್ಲಿ, ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ, ಆರೋಗ್ಯ ಕೆಡುವ ಸಾಧ್ಯತೆಗಳಿದೆ. ಗುರುಗೆ ಮತ್ತು ರಾಹು ಒಂದೇ ದಿಕ್ಕಿನಲ್ಲಿ ಈ ವಾರ ಸಂಚಾರ ಆಗ್ತಾರೆ. ಯಾಕೆಂದ್ರೆ ರಾಹು ಕುಂಭ ರಾಶಿಯಿಂದ ಗುರುವನ್ನ ನೋಡ್ತಾನೆ, ಅದಕ್ಕೆ ಚಾಂಡಾಲ ಯೋಗ ಉಂಟಾಗುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚರ. ಹಾಗಾದ್ರೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಮಿಥುನ ರಾಶಿಯವರಿಗೆ ಅಂದಾಗ, 2 ದಿನ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ನಿಮ್ಗೆ ಅನಾರೋಗ್ಯ ಉಂಟಾಗ್ಬೋದು, ಇಲ್ಲ ಮಕ್ಕಳಿಗೆ ಅನಾರೋಗ್ಯ, ನಿಮ್ಗೆ ಅಪಮಾನ ಆಗ್ಬೋದು ಅಥವಾ ಅವಮಾನ ಪಡುವಂತ ಪರಿಸ್ಥಿತಿ ಉದ್ಭವ ಆಗ್ಬೋದು. ನಿಮ್ಮ ಮಾನಸಿಕ ಸ್ಥಿತಿ ಅಸಮತೋಲನವಾಗಿರುತ್ತೆ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಇನ್ನು ವಾರದ ಕೊನೆ 5 ದಿನಗಳು ವಿವಾಹ ಯೋಗ. ಶತ್ರುಗಳನ್ನ ಸೋಲಿಸ್ತೀರಿ, ಅನೇಕ ಕಡೆಯಿಂದ ಧನಲಾಭವಾಗುತ್ತೆ. ವಿವಾಹ ಯೋಗ ಅಂದಾಗ ಶುಭ ಕಾರ್ಯ ಆಗಿರೋದ್ರಿಂದ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ಗುರುದಕ್ಷಿಣೆಯನ್ನು ಕೊಟ್ಟು ಕೇಳಬೇಕು. ಓದು ನಿಮ್ಗೆ ಒಂದ್ಕಂತರ ಇಲ್ವಾ, ಎಷ್ಟೋ ಲಕ್ಷ ಖರ್ಚು ಮಾಡ್ತೀರಿ ವಿವಾಹ ಆಗಕ್ಕೆ, ಮಿಲಿಯನ್ಸ್ ಖರ್ಚು ಮಾಡ್ತಾರೆ ಫಾರಿನ್ ಇರೋರು. ಹಾಗಾದ್ರೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತಾ, ವಿಚ್ಛೇದನೆ ಆಗುತ್ತಾ, ವರನಿಗೆ ಆಯುಷ್ಯ ಆರೋಗ್ಯ ಇದೆಯಾ, ಓದು ನಿಮಗೆ ನಿಮ್ ತಂದೆ ತಾಯಿಗೆ ಹೊಂದ್ಕೊಂತಾರ, ಅವೆಲ್ಲ ನೀವು ಕೇಳ್ಬೇಕಾಗತ್ತೆ. ವಾಣಿಜ್ಯ ವ್ಯಾಪಾರಗಳಿಂದ ಲಾಭ ಪಡಿತೀರಿ ವಾರದ ಕೊನೆ 4 ದಿನ. ವಾಣಿಜ್ಯ ವ್ಯಾಪಾರ ಅಂದ್ರೆ ಗೊತ್ತಲ್ಲ, ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ಮಾಲ್ಗಳಲ್ಲಿ ವ್ಯಾಪಾರ ವ್ಯವಹಾರಗಳು ಮಾಡುವಂತಹ ಅಂಗಡಿಗಳಾಗಿರ್ಬೋದು, ನಿಮ್ಗೆಲ್ಲ ಒಳ್ಳೆ ವ್ಯಾಪಾರಗಳು ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಈ ವಾರ ಪರಿಹಾರ ಏನ್ ಮಾಡ್ಕೋಬೇಕು? ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಕಣ್ಣು ಕಾಣಿಸ್ತಾನ ಇಲ್ಲ, ಅದಕ್ಕೆ ಭಗವಂತನ ನೀವೇನ ಮಾಡ್ಬೇಕು? ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಶಿವನಿಗೆ ಜಪ ಮಾಡ್ತಾ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ,
ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ ಗುರುಬಲ 14/5/2025 ಗುರುಬಲ ಹೊರಟೋಗುತ್ತೆ. ಕಟಕ ರಾಶಿಯವರಿಗೆ ಅನೇಕ ಚಾಲೆಂಜ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಇಷ್ಟು ದಿವಸ ನಿಮಗೆ ಗುರುಬಲ ಇರೋದ್ರಿಂದ ಗುರು ಒಂದಲ್ಲ ಒಂದ್ ರೀತಿ ರಕ್ಷಣೆ ಮಾಡ್ತಾ ಇದ್ದ. ದೈವ ಕಾರ್ಯಗಳನ್ನ ಮಾಡ್ರಿ, ದಾನ ಧರ್ಮಗಳನ್ನ ಮಾಡಿ, ಅವಾಗ ಗುರು ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಕೋಪ ಕಲಹಗಳನ್ನ ಮಾಡ್ಕೋಬೇಡಿ, ಪೇಷನ್ಸ್ ಆಗಿರ್ರಿ, ಮೆಡಿಟೇಷನ್ ಅನ್ನ ಮಾಡಿ ಅಥವಾ ಶಿವನ ಧ್ಯಾನವನ್ನಾದ್ರೂ ಮಾಡಿ. ಇಲ್ಲ ಅಂದ್ರೆ ತುಂಬಾ ಮಾನಸಿಕ ಅಸಮತೋಲನ, ಉದ್ಯೋಗದ ವಿಚಾರದಲ್ಲೂ ಕೂಡ ಅನೇಕ ತೊಂದರೆಗಳನ್ನ ನೀವು ಅನುಭವಿಸಬೇಕಾಗುವ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಏನೋ ಒಂಥರ ಹಿಂಸೆ, ನಿದ್ರಾಭಂಗ, ಎದೆಯಲ್ಲಿ ತೊಂದರೆ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಚ್ಚರ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹಿತರು ಯಾರಾದ್ರೂ ಸಿಗ್ಬೋದು ಅಥವಾ ಹೊಸ ಸ್ನೇಹ ಉಂಟಾಗ್ಬೋದು. ಶಾಂತಿಯುತವಾದ ಗೃಹ ಜೀವನವನ್ನ ವಾರದ ಕೊನೆ 3 ದಿನ ನಡೆಸ್ತೀರಿ. ಕಟಕ ರಾಶಿ ಜಾತಕರು ಓಂ ನಮಃ ಶಿವಾಯ ಅಂತ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡಿ ಶಿವನಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇದನ್ನ ಕಾಯ್ತಾ ಇದ್ದೀರಾ ಗುರೂಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲಿ ಕೇತು ಸಂಚಾರ, ಗುರುಬಲ 14/5/2025 ಗುರುಬಲ ಉಂಟಾಗುತ್ತೆ. ಗುರು ಪಂಚಮಾಧಿಪತಿಯಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸಿಂಹ ರಾಶಿಯವರಿಗೆ ಲಾಭ ಉಂಟಾಗುತ್ತೆ. ಮತ್ತು ನಿಮಗೆ ಅಷ್ಟಮಾಧಿಪತಿಯಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ, ಸಂಗಾತಿಯಿಂದ ಧನಲಾಭ ಯೋಗ ಉಂಟಾಗುತ್ತೆ. ನಿಮ್ಮಲ್ಲಿರುವಂತಹ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂತ ನಾಲೆಜ್ ಬರುತ್ತೆ. ಹಣವನ್ನ ಜೂಜಾಟದಿಂದನೂ ಕೂಡ ಕೆಲವರು ಧನ ಲಾಭ ಮಾಡ್ಕೊಂತಾರೆ. ಕ್ಯಾಸಿನೋ ಮತ್ತೆ ಹಾರ್ಸ್ ರೈಡಿಂಗ್, ಲಾಟರಿ ಇದೆಲ್ಲದರಿಂದನೂ ಕೂಡ ಧನ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಸಿಗುತ್ತಾ ಪ್ರಯತ್ನ ಮಾಡಿ. ಏನಾದ್ರು ಕಾಲ್ಫರ್ ಆಗಿದ್ರೆ ಕೆಲಸ ಸಿಗುವಂತ ಸಾಧ್ಯತೆಗಳಿದೆ. ಆದ್ರೆ ಈಗೆಲ್ಲ ಯುದ್ಧ ಭೀತಿ, ಫಾರಿನಲ್ಲಿ ಎಲ್ಲ ಇರ್ತೀರಾ, ಅಲ್ಲೂ ಕೂಡ ನಿಮ್ಗೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕೂಡ ಈ ವಾರ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ತಾರೋದ್ರಿಂದ ನಿಮ್ಗಿರುವಂತಹ ಆರೋಗ್ಯ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ, ಒಳ್ಳೇದಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತಂದಾಗ ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಸೂಪರ್ ಆಗಿದೆ ಟೈಮು. ನೆಮ್ಮದಿಯಾಗಿರ್ತೀರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಬೇಕಾಗಿರೋದು ಯಾವುದು? ನೆಮ್ಮದಿ, ಶಾಂತಿ, ಉತ್ತಮವಾದ ಕೀರ್ತಿ, ಧನಲಾಭ, ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾಹನಗಳಿಂದ ಏನಾದರೂ ತೊಂದರೆ, ಬೇಸರ, ಪ್ರಯತ್ನಗಳಲ್ಲಿ ಸೋಲು, ನಿದ್ರಾಭಂಗ. ನಿದ್ರಾಭಂಗ ಅಂದ್ರೆ ಫೋನ್ ನಾನು ಸೈಲೆಂಟ್ ಆಗಿ ಇಟ್ಟಿಲ್ಲ ಗುರುಜಿ, ಸ್ವಿಚ್ ಆಫ್ ಆಗಿದ್ದೆ, ಫೋನ್ ಮಾಡಿದ್ರು ಅದ್ ಹೆಂಗ್ ಸ್ವಿಚ್ ಆನ್ ಆಯ್ತೋ ಗೊತ್ತಿಲ್ಲ. ಏನೋ ಒಂದು ವಿಷಯ ಹೇಳಿದ್ರು ಗುರೂಜಿ, ಅದನ್ನೇ ಚಿಂತೆ ಮಾಡ್ಕೊಂಡು ಇದೇನೇ ಬರ್ಲಿಲ್ಲ. ಈ ತರ ಆಗುತ್ತೆ. ಬಹಳ ಜಾಗೃತಿಯಾಗಿರ್ರಿ. ವ್ಯರ್ಥ ಖರ್ಚುಗಳು, ಯಶಸ್ವಿಯಾಗದ ಪ್ರಯಾಣಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಈ ತರ ಕೆಟ್ಟ ಘಟನೆಗಳು ವಾರದ ಕೊನೆ 5 ದಿನ ನಡೆಯುತ್ತೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ಭಗವಂತ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ. ಇವತ್ತವರೆಗೂ ಯಾರಾದ್ರೂ ಮನುಷ್ಯರು ವಿಶ್ವಕ್ಕೇನೆ ಆಳಕ್ಕಾಗಿದ್ಯಾ? ಅಲೆಕ್ಸಾಂಡರ್ ಚಕ್ರವರ್ತಿ ಇಡೀ ವಿಶ್ವವನ್ನೇ ಆಳನ ಅಂತ ಬಂದ, ಆಯ್ತಾ? ಆಗ್ಲಿಲ್ಲ. ದೊಡ್ಡಣ್ಣ ಅನ್ಸ್ಕೊಂಡಂತ ಅಮೆರಿಕ ಇಡೀ ವಿಶ್ವನ ಕಂಟ್ರೋಲ್ ಮಾಡಕ್ ಆಗ್ತಾ ಇದೆಯಾ? ಆಗಲ್ಲ. ದೇವತೆಗಳು ಮತ್ತು ಭಗವಂತ ಬಿಟ್ರೆ
ಈ ಇಡೀ ವಿಶ್ವವನ್ನು ಆಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ದೇವತೆಗಳೇ ಆಳಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಯಾರ್ಯಾರು ಕನ್ಯಾ ರಾಶಿ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ ಗುಪ್ತಧನ ಬರ್ಬೋದು, ಆದ್ರೆ ವೈವಾಹಿಕ ಜೀವನ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಇರುತ್ತೆ, ಮಾನಸಿಕವಾಗಿ ಒತ್ತಡ ಇರುತ್ತೆ, ಯಾವಾಗಲೂ ಕೂಡ ಮನಸ್ಸಲ್ಲಿ ದುಃಖ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಹಣಕಾಸಿನ ಸಮಸ್ಯೆ, ಸಾಲಗಳ ಕಾಟನು ಕೂಡ ಅನುಭವಿಸ್ತೀರಿ. ರಾಹು 6ನೇ ಮನೆಯಲ್ಲಿರೋದ್ರಿಂದ ಪರಾಕ್ರಮವನ್ನು ಕೂಡ ನಿಮಗೆ ತೋರಿಸ್ತಾನೆ. ಪಾಪ ಗ್ರಹಗಳು ದುಸ್ಥಾನದಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾರೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಸೋಮವಾರ ಮಂಗಳವಾರ ಧನ ನಷ್ಟ, ನೀವೇನೇ ಪ್ರಯತ್ನ ಮಾಡಿದ್ರು ಸೋಲು ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅಜೀರ್ಣ ಮತ್ತು ಅಪಮಾನಗಳಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂದಾಗ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ ಗುರುಜಿ ನಮ್ಗೇನ್ ಭವಿಷ್ಯವನ್ನ ಹೇಳ್ತಾರೆ? 12/5/2025ರಿಂದ 18/5/2025 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿ ಬಚಕ್ರದಲ್ಲಿ ಸಪ್ತಮ ರಾಶಿ. ಹಾಗಾದ್ರೆ ಶುಕ್ರ 6ನೇ ಮನೆಯಲ್ಲಿ ಸಂಚಾರ, ಬುಧ 7ನೇ ಮನೆಯಲ್ಲಿ ಸಂಚಾರ, ವೈವಾಹಿಕ ಜೀವನದಲ್ಲಿ ಏರುಪೇರುಗಳು, ಮತ್ತೊಬ್ಬರ ಜೀವನದಲ್ಲಿ ಕೆಲವರು ಮಾತ್ರ ಮತ್ತೊಬ್ಬರ ಜೀವನದಲ್ಲಿ ಸಂಸಾರ ಜೀವನದಲ್ಲಿ ಪ್ರವೇಶ ಮತ್ತು ಅಪಮಾನಗಳು, ಸ್ತ್ರೀಯಿಂದ ತೊಂದರೆಗಳು ಕೂಡ ಕಂಡು ಬರುತ್ತೆ ತುಲಾ ರಾಶಿ ಜಾತಕರಿಗೆ. ಆ ಜೊತೆಗೆ ಒಂದು ಗುಡ್ ನ್ಯೂಸ್, 14/5/2025ರಿಂದ ನಿಮಗೆ ಗುರುಬಲ ಉಂಟಾಗುತ್ತೆ. ಅದೆಲ್ಲದಕ್ಕಿಂತ ಮುಂಚೆ ಅತಿಚಾರಿ ಗುರುಫಲ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ನೋಡಿ. ಅದೃಷ್ಟ ಭಾಗ್ಯ ಉಂಟಾಗುತ್ತೆ ತುಲಾ ರಾಶಿಯವರಿಗೆ. ಯುದ್ಧದ ಬಗ್ಗೆ ಇವಾಗಲೂ ವಿಡಿಯೋ ಹೇಳಿದ್ದೀನಿ, ಅದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಅತಿಚಾರಿ ಗುರುಫಲದಲ್ಲೂ ಕೂಡ ವಿಷಯವನ್ನ ತಿಳಿಸಿದ್ದೀನಿ. ನೋಡೋ ಆಸಕ್ತಿ ಇರೋರು ನೋಡ್ಬೋದು, ಕಮೆಂಟ್ ಕೂಡ ಮಾಡ್ಬೋದು. ತುಲಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ, ಭಾಗ್ಯೋದಯದ ಕಾಲ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳು ಉಂಟಾಗುತ್ತೆ. ಇನ್ನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಕುಟುಂಬದಲ್ಲಿ ದುಃಖ, ಖರ್ಚುಗಳು ಜಾಸ್ತಿ. ಖರ್ಚು ಜಾಸ್ತಿ ಮಾಡೋಕ್ಕಿಂತ ಮುಂಚೆ ಲೆಕ್ಕ ಬರೀರಿ. ವಿವಾದಗಳು, ವಾಗ್ವಾದಗಳು, ನಾನ್ ಹೇಳ್ತಿರೋದೇ ಸರಿ, ಅವ್ರು ಹೇಳ್ತಾರೆ ನಾನು ಹೇಳ್ತಿರೋದೇ ಸರಿ, ಅವ್ರು ತಗೊಳ್ಳೋದೇ ಇಲ್ಲ ನೀವು ಹೇಳೋದನ್ನ, ಅವಾಗ ಬೇಜಾರಾಗುತ್ತೆ. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ಮತ್ತೆ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಾಗುತ್ತೆ, ಶುಕ್ರವಾರ ಶನಿವಾರ ಭಾನುವಾರ. ಈ ವಾರ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿದೆ. ಶುಕ್ರವಾರ ಶನಿವಾರ ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭನು ಕೂಡ ಉಂಟಾಗುತ್ತೆ ತುಲಾ ರಾಶಿ ಜಾತಕರಿಗೆ. ಯಾರು ತುಲಾ ರಾಶಿ ಜಾತಕರಿದ್ದೀರಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ರಾಶ್ಯಾಧಿಪತಿ ಮಂಗಳ ನೀಚನಾಗ್ಬಿಟ್ಟಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ, ಸಪ್ತಮದಲ್ಲಿ ಸೂರ್ಯ ಸಂಚಾರ, ವಿವಾಹ ಜೀವನದಲ್ಲಿ ತೊಂದರೆಗಳು, ಬೇಜಾರು, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಬರ್ಬೋದು, ಆದರೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೆ ನಿಮಗೆ ಮನಸ್ಸಿಗೆ ಬೇಜಾರು ಆಗ್ಬಹುದು. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ
ಸೋಮವಾರ ಮಂಗಳವಾರ ಅನಾರೋಗ್ಯ. ಅದಕ್ಕೆ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅನಾವಶ್ಯಕ ಖರ್ಚುಂಟಾಗ್ಬೋದು. ತಾಯಿ ಅಥವಾ ಸಾಯಿ ಸಂಬಂಧಿಕರ ಜೊತೆ ಕಲಹಗಳು ಕೂಡ ಆಗುವ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಉತ್ತಮ ಸೌಕರ್ಯಗಳು, ಒಡವೆಗಳು, ಸನ್ಮಾನಗಳು ಪ್ರಾಪ್ತಿಯಾಗತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಧನ ನಷ್ಟ, ವಿಘ್ನಗಳು. ಈ ವಾರ ಒಟ್ಟು 5 ದಿನ ಚೆನ್ನಾಗಿರಲ್ಲ ಟೈಮು. ಸೋಮವಾರ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಹಾಗೆ ವೃಶ್ಚಿಕ ರಾಶಿ ಜಾತಕರು, ಭಗವಂತ ಕಾಲರ ಕಾಲ ಮಹಾಕಾಲ ಉಜ್ಜಯಿನಿ ಯಾರು ನೋಡಿದ್ದೀರಿ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ವೃಶ್ಚಿಕ ರಾಶಿಯವರು ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಕಾಲಭೈರವನ ದರ್ಶನ ಮಾಡಿ, ಶಿವನಿಗೆ ವಿಭೂತಿ ಮತ್ತು ಬಿಲ್ವಪತ್ರೆಯಿಂದ ಪೂಜೆ ಮಾಡಿ, ಗಂಗಾಜಲ ಅಭಿಷೇಕ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ 14/5/2025 ರಾತ್ರಿ 10:36ರಿಂದ ಗುರುಬಲ ಆರಂಭ. ಗುರುಬಲ ಆರಂಭ ಅಂದಾಗ ಗುರು ನಿಮಗೆ ಪವರ್ ಅನ್ನ ಕೊಡ್ತಾನೆ. ಅವಿವಾಹಿತರಿಗೆ ವಿವಾಹಗಳಾಗುತ್ತೆ. ಗುರು ಸಂಚಾರ ಫಲ ಸಪರೇಟ್ ವಿಡಿಯೋ ಹಾಕಿದ್ದೀನಿ ನೋಡಿ. ಪಂಚಮದಲ್ಲಿ ಬುಧ ಅಂದಾಗ ಯಾವುದು ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ, ಜೂಜಾಟದಲ್ಲಿ ಹೋಗ್ಬೇಡಿ, ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಎಲ್ಲ ಮಾಡಬೇಡಿ, ಹಣವನ್ನ ಕಳ್ಕೊಂತೀರಾ. ಮನೆ ವಿಚಾರದಲ್ಲೂ ಕೂಡ ದುಃಖ ಇರುತ್ತೆ, ಸ್ತ್ರೀ ವಿಚಾರದಲ್ಲೂ ಕೂಡ ದುಃಖ ಅನ್ನೋದು ನಿಮ್ಗೆ ಇರುತ್ತೆ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ವಿವಾಹ ಭಾಗ್ಯ ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ. ಇಬ್ಬರ ಜಾತಕವನ್ನ ಬರೀ ಸಾಲಾವಳಿ ನೋಡೋದಲ್ಲ, ನನಗೆ ತೋರಿಸ್ಬೇಕು. ಯಾಕೆ? ನನಗೆ ನಮ್ಮ ಮನೆಗೆ ಬರುವಂತಹ ವಧು ನಮ್ಗೆ ಹೊಂದ್ಕೊಂಡು ಹೋಗ್ತಾರಾ ಇಲ್ವಾ, ಅಥವಾ ವರನ ಆಯುಷ್ಯು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ, ಬರೀ ಕಲಹಗಳಾಗಿ ಕೋರ್ಟು ಕಚೇರಿ ಅಲಿಬೇಕಾಗತ್ತಾ, ಅದೆಲ್ಲ ನೀವು ಜಾತಕ ತೋರಿಸ್ಬೇಕು. ವೈಧವ್ಯ ಯೋಗ ಇದೆಯಾ? ಸೋಮವಾರ ಮಂಗಳವಾರ ಉತ್ತಮವಾದ ಆರೋಗ್ಯ ಧನಸ್ಸು ರಾಶಿಯವರಿಗೆ. ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ಕೂಡ ಲಾಭ. ಆದಾಯದಲ್ಲಿ ಒಳ್ಳೆ ಗ್ರಾಫ್ ಹೇಗೆ ಮೂವ್ ಆಗುತ್ತೋ ಹಾಗೆ ಏರಿಕೆ ಆಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಶೀಘ್ರ ಕೋಪ ಬರುವಂಥದ್ದು, ಗಾಯಗಳಾಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ. ಸ್ನೇಹಿತರನ್ನ ಮೀಟ್ ಮಾಡ್ತೀರಿ, ಸಂಧಿಸ್ತೀರಿ, ಸನ್ಮಾನಗಳಾಗುತ್ತೆ, ಉನ್ನತವಾದ ಅಂತಸ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು 5 ದಿನ ಧನಸ್ಸು ರಾಶಿಯವರಿಗೆ ಶುಭ ಕಾಲ. ಸೋಮವಾರ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗೆ ಧನಸ್ಸು ರಾಶಿ ಜಾತಕರು ಭಗವಂತ ಜಗದ್ಗುರು, ಅದಕ್ಕೆ ಓಂ ಜಗದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಧನಸ್ಸು ರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗತ್ತೆ ಅಥವಾ ನಿಲ್ಲಾಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಷಯವನ್ನು ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿ ಶನಿ 3ನೇ ಮನೆಯಲ್ಲಿರೋದ್ರಿಂದ ಶನಿ ಬಲ ಇದೆ. ಗುರು ಬಲವನ್ನ 14/5/2025 ಕಳ್ಕೊಂತೀರಿ. ಯುದ್ಧದ ಭೀತಿಯ ಬಗ್ಗೆ, ಅತಿಚಾರಿ ಗುರುವಿನ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿರೋದು ನೋಡಿದ್ರೆ ನೋಡಿರ್ತೀರಿ. ನೋಡದೆ ಇರೋರು ಸಪರೇಟ್ ವಿಡಿಯೋ ಇದೆ. ಮಕರ ರಾಶಿ ಗುರು ಸಂಚಾರ ಫಲ ನೋಡಿ, ನಿಮ್ಗಿನ್ನೂ ಅನೇಕ ವಿಚಾರಗಳು ಗೊತ್ತಾಗುತ್ತೆ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅಂದಾಗ ಧೈರ್ಯ ಹೆಚ್ಚು, ಸ್ಥೈರ್ಯ ಹೆಚ್ಚು, ಸ್ತ್ರೀಯಿಂದ ಅನುಕೂಲಗಳಾಗುವಂಥದ್ದು. ಆದರೆ ವಿವಾಹ ಜೀವನದಲ್ಲಿ ಕಲಹಗಳಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಚತುರ್ಥಾಧಿಪತಿ ಸಪ್ತಮದಲ್ಲಿ,
ಮತ್ತು ಲಾಭಾಧಿಪತಿ ಸಪ್ತಮದಲ್ಲಿ, ವಿವಾಹದಿಂದ ಲಾಭನೂ ಆಗುತ್ತೆ, ಕಲಹಗಳು ಕೂಡ ಇರುತ್ತೆ. ಜಗಳವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾದ್ರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ, ಆರೋಗ್ಯಕ್ಕೆ ತೊಂದರೆ, ವಾಹನಗಳ ಅಪಘಾತಗಳು ಕೂಡ ಆಗ್ಬೋದು, ಜಾಗ್ರತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಟೈಮ್ ಚೆನ್ನಾಗಿರುತ್ತೆ. ಅಧಿಕಾರವನ್ನ ಪಡಿತೀರಿ. ಮಕರ ರಾಶಿಯವರಿಗೂ ಕೂಡ ವಿವಾಹ ಭಾಗ್ಯ ಅಂದಾಗ ವಧು ವರ ಇಬ್ಬರ ಜಾತಕವನ್ನು ನೀವು ತೋರಿಸ್ಬೇಕು. ಆಯುಷ್ಯು, ಆರೋಗ್ಯ, ವಧು ಹೇಗಿರ್ತಾಳೆ, ಹೊಂದ್ಕೊಂಡು ಹೋಗ್ತಾಳ ಇಲ್ವಾ, ನನ್ ಜೊತೆಗೆ ಒಂದಲ್ಲ ನಮ್ಮ ತಾಯಿ ತಂದೆ ಜೊತೆಗೆ ಹೆಂಗ್ ಹೊಂದ್ತಾರೆ ಅಲ್ವಾ, ಮರು ವಿವಾಹ ಆಗೋ ಯೋಗ ಇದೆಯಾ, ವರನಿಗೆ ಆಯುಷ್ ಇದೆಯಾ, ಆರೋಗ್ಯ ಇದೆಯಾ, ಮಕ್ಕಳಾಗ್ತಾರ ಇಲ್ವಾ, ಎಲ್ಲ ಕೂಡ ತೋರಿಸ್ಬೇಕು. ಸಾಲಾವಳಿಯ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ನೀವು ತೋರಿಸಿ ಪಡಿಬೇಕು. ಇಲ್ಲಾಂದ್ರೆ ಯಾರೋ ದೇವಸ್ಥಾನದಲ್ಲಿ ತೋರಿಸೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಬಿಲಿಯನ್ಸ್ ಹಣ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ಳೋದು, ಆಮೇಲೆ ಡೈವರ್ಸ್ಗೆ ಹೋಗೋದು ಚೆನ್ನಾಗಿರಲ್ಲ. ಮೊದಲೇ ತೋರಿಸಿ ಅಧಿಕಾರ ಪಡಿತೀರಿ. ತಾವು ಮಾಡ್ತಿರುವಂತಹ ಕೆಲಸದಲ್ಲಿ, ಸೇವೆಯಲ್ಲಿ ಪ್ರಮೋಷನ್, ಬಡ್ತಿ ಆಗುತ್ತೆ. ಸಂತೋಷ, ಮನೆಯಲ್ಲಿ ಹಾಲು ಉಕ್ಕಿಸ್ತೀವಲ್ಲ, ಸಂತೋಷ ಹೆಂಗಾಗುತ್ತೆ, ಹಾಲು ಹೆಂಗ್ ಉಕ್ಕಿಸ್ತೀವೋ ಹಾಗೆ ಸಂತೋಷ ಕೂಡ ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ಉತ್ತಮ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಅಪಘಾತಗಳಾಗ್ಬೋದು, ಸೋಮಾರಿತನ ಉಂಟಾಗ್ಬೋದು. ಎಚ್ಚರ ಮಕರ ರಾಶಿ ಜಾತಕರು. ಹಾಗಾದ್ರೆ ಮಕರ ರಾಶಿ ಜಾತಕರು ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ನಮ್ಗೆ ಒಳ್ಳೇದಾಗ್ಬೇಕು ಅನ್ನುವಂಥವ್ರು ಓಂ ಪರಮಾತ್ಮನೇ ನಮಃ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ನೆನಪು ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮಕರ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಜನ್ಮ ಶನಿ ಆಯ್ತು, ಈಗ ಜನ್ಮ ರಾಶಿಯಲ್ಲಿ ರಾಹು ಏನ್ ಮಾಡ್ತಾನೆ, ಈಗ ಶನಿ ಮನೇಲಿರೋದ್ರಿಂದ ಅವನಿಗೆ ಸ್ವಂತ ಮನೆ ಇಲ್ಲ, ಶನಿ ಅಂತಾನೆ ಫಲವನ್ನ ಕೊಡ್ತಾನೆ. 6ನೇ ಮನೆಯಲ್ಲಿ ಕುಜ ಸಂಚಾರ ಆಗ್ತಾರೋದ್ರಿಂದ ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ, ಧನಲಾಭ ಆಗುತ್ತೆ. ಶನಿ ದೇವರು 2ನೇ ಮನೆಯಲ್ಲಿರೋದ್ರಿಂದ, ಶುಕ್ರನು ಕೂಡ 2ನೇ ಮನೆಯಲ್ಲಿ ಇರೋದ್ರಿಂದ ಭೂಮಿಯಿಂದ ಲಾಭ, ಮನೆಗಳಿಂದ ಲಾಭ ಕುಂಭರಾಶಿ ಜಾತಕರಿಗೆ ಉಂಟಾಗುತ್ತೆ. ಅಥವಾ ಪುಣ್ಯ, ಭಾಗ್ಯ, ಅದೃಷ್ಟ ಅನ್ನೋದು ನಿಮ್ಗೆ ಓಪನ್ ಆಗುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ಅನಾರೋಗ್ಯ, ಮಕ್ಕಳ ಜೊತೆ ವಿವಾದ, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ. ಇನ್ನು ವಾರದ ಕೊನೆ 5 ದಿನ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಧಿಕಾರ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ಕುಂಭರಾಶಿಯವರಿಗೆ ವಿವಾಹ ಭಾಗ್ಯ. ಕುಂಭರಾಶಿಯವರಿಗೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ ಗುರುಬಲಾರಂಭ, ವಿವಾಹ ಭಾಗ್ಯ. ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಿರೋ ಸಪರೇಟ್ ಫಲ ನನ್ನ ಚಾನಲ್ ನೀವು ಸಪರೇಟ್ ಆಗಿ ಹೋಗಿ ನೋಡಿ. ಗುರು ಸಂಚಾರ ಫಲ ನಿಮ್ಗೆಲ್ಲ ಗೊತ್ತಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ನಿಮ್ಗೆ ಹೊಂದ್ಕೊಂತಾರೋ ಇಲ್ವೋ ಅಂತಹ ವರ ಅಥವಾ ವಧು ಬೇಕಾದಾಗ ಇಬ್ಬರ ಜಾತಕವನ್ನ ಬರೀ ಸಾಲಾವಳಿ ನೋಡದೆ, ಇಬ್ಬರ ಜಾತಕವನ್ನ ಮ್ಯಾಚಿಂಗ್ ಇಬ್ಬರದು ನಂಗೆ ತೋರಿಸಿ ನಾನು ಹೇಳ್ತೀನಿ, ಮಕ್ಕಳಾಗ್ತಾರ ಇಲ್ವಾ, ವರನಿಗೆ ಆಯುಷ್ ಆರೋಗ್ಯ ಇದೆಯಾ, ಅವೆಲ್ಲ ತಿಳ್ಕೊಂಡು ಮಾಡ್ಕೊಳ್ಳಿ. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ, ಪೆಟ್ರೋಲ್, ಡೀಸೆಲ್, ಆಯಿಲ್, ಹಾಲಿನ ವ್ಯಾಪಾರ, ನೀರಿನ ವ್ಯಾಪಾರದಲ್ಲೆಲ್ಲ ಅತಿ ಹೆಚ್ಚು ಲಾಭವನ್ನ ನೀವು ಮಾಡ್ತೀರಿ. ಹಾಗಾದ್ರೆ ಕುಂಭರಾಶಿ ಜಾತಕರು ಈ ವಾರ ಏನು ಮಂತ್ರವನ್ನ ಜಪ ಮಾಡಬೇಕು, ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದಾಗ, ಭಗವಂತ ಎಲ್ಲ ಜ್ಞಾನ ತಿಳ್ಕೊಂಡಿರೋನು, ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕುಂಭರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಯಾವುದು? ಮೀನರಾಶಿ. ಮೀನರಾಶಿಯವರಿಗೆ ಈಗ ರಾಹು ಇಲ್ಲ ನಿಮ್ ಜನ್ಮ ರಾಶಿನಲ್ಲಿ.
ಏನಾಗುತ್ತೆ ಫಲಾನುಫಲ ಮೀನರಾಶಿಯವರಿಗೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೀನರಾಶಿಗೆ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ, ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ. ವೈವಾಹಿಕ ಜೀವನದಿಂದ ನಿಮಗೆ ಧನ, ಕುಟುಂಬದಿಂದ ಧನ, ಮನೆಗಳ ಬಾಡಿಗೆಯಿಂದ ಧನಲಾಭ, ವಾಹನಗಳಿಂದ ಧನಲಾಭ ಉಂಟಾಗುತ್ತೆ, ಜನಗಳಿಂದ ಸಹಾಯ ಆಗುತ್ತೆ, ಅತಿ ಹೆಚ್ಚು ದುಡ್ಡು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಮೀನರಾಶಿಯವರಿಗೆ. ಈ ವಾರ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಪೈಲ್ಸ್ ತೊಂದರೆ ಇರೋರು ಬಹಳ ಎಚ್ಚರ. ಊಟ ಆದ್ಮೇಲೆ ಮಜ್ಜಿಗೆಯನ್ನ ಮಾಡ್ಕೊಂಡು ಕುಡೀರಿ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳಿ, ಸೌತೆಕಾಯಿ ತಿನ್ನಿ. ಇನ್ನು ಕೆಲವ್ರಿಗೆ ಅಪಮಾನ ಆಗ್ಬೋದು ಅಥವಾ ಕೋಪ ಜಾಸ್ತಿ ಆಗ್ಬೋದು, ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಒಳ್ಳೆಯ ಗುಣ, ಪ್ರೀತಿಯನ್ನ ನಾಶ ಮಾಡುತ್ತೆ, ಬೇಡ. ಇನ್ನು ವಾರದ ಕೊನೆ 2 ದಿನ, ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನು ವಾರದ ಕೊನೆ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ, ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ, ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಮತ್ತು ಅಧಿಕಾರವನ್ನ ಪಡಿತೀರಿ ಮೀನರಾಶಿ ಜಾತಕರು ವಾರದ ಕೊನೆ 3 ದಿನ. ಹಾಗಾದ್ರೆ ಮೀನರಾಶಿ ಜಾತಕರು ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಓಂ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಉಂಟಾಗಲ್ಲ, ಒಳ್ಳೇದಾಗತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ, ಸಂಪತ್ತು ಎಲ್ಲ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.